ಪತ್ರಿಕಾ ಮಾಧ್ಯಮದವರಿಗೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಶ್ರೀ 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 ಸನ್ಮಾನ್ಯ ಸಿದ್ದರಾಮಣ್ಣ ಸರ್ಕಾರದಲ್ಲಿ 3 ವರ್ಷ ಸತತವಾಗಿ ಅವರು ಒಳ್ಳೆ 5 ಗ್ಯಾರಂಟಿ ಮತ್ತು ಇನ್ನೊಂದೆರಡು ಗ್ಯಾರಂಟಿ 7 ಗ್ಯಾರಂಟಿಯನ್ನು ಕೊಟ್ಕೊಂಡು ಸರ್ಕಾರ ನಡೆಸ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಹಿರಿಯ ಸಿದ್ದರಾಮಣ್ಣ ಅವರ ನೇತೃತ್ವದ ಒಳ್ಳೆಯ ಸರ್ಕಾರ ನಡೆಯಿತು. ಅದೇ ರೀತಿ ಇವತ್ತು ನಮ್ಮ ಕೇಂದ್ರದಿಂದ ಕೇಂದ್ರ ಇವತ್ತು ಮತ್ತು ರಾಜ್ಯ ಎಲ್ಲ ಸೇರಿ ಇವತ್ತು 5ನೇ ತಾರೀಕು ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನ ನೂತನವಾಗಿ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ನಮ್ಮ ಲೋಕಸಭಾ ಸದಸ್ಯರಾಗಿ 7 ಬಾರಿ ಗೆದ್ದಿರ್ತಕ್ಕಂಥ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರು ಹಿರಿಯರು ಪೂಜ್ಯರು, ಅವರು ಎಲ್ಲ ಸಮಾಜದಲ್ಲಿ ಹೊಂದಿರ್ತಕ್ಕಂಥ ಎಲ್ಲ ಸಮಾಜವನ್ನು ನಡ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪ ಸಾರು ಕರ್ನಾಟಕ ಆಹಾರ ಮಂತ್ರಿಗಳು. ಅವರು ಇವತ್ತು ಒಳ್ಳೆಯ ಅಧಿಕಾರಿಯನ್ನು ನಡೆಸ್ಕೊಂಡು ಬಂದಿರತಕ್ಕಂಥವ್ರು, ಈ ಜಿಲ್ಲೆಗೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು, ಎಲ್ಲ ಸಮಾಜವನ್ನು ಎಳ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪ ಸಾಹೇಬರು. ಇವತ್ತು ಎಲ್ಲರೂ ನಾವು ಒತ್ತಾಯ ಮಾಡ್ತೀವಿ ಒಂದೇ ಒಂದು ಅವ್ರನ್ನ ನಿಜವಾಗಲೂ ಅವ್ರಿಗೊಂದು ಏನು ಈ ಸಲ 7 ಬಾರಿ MP ಆಗಿ ಮತ್ತು ಕೇಂದ್ರ ಸಚಿವರಾಗಿ ಮತ್ತು ಕರ್ನಾಟಕ ಸಚಿವರಾಗಿರ್ತಕ್ಕಂಥವ್ರು, ಅವರ ಅನುಭವಶಾಲಿ, ಅವರಿಗೆ DCM ಹುದ್ದೆಯನ್ನು ಕೊಡಬೇಕು ಅಂತ ನಾವೆಲ್ಲ ನಾವೆಲ್ಲ ಕೋಮಿನವರೆಲ್ಲ ಕೂಡ ಎಲ್ಲ ಕಾಂಗ್ರೆಸ್ ಪಕ್ಷದವರು ಮತ್ತು ಕಾಂಗ್ರೆಸ್ ಇರ್ತಕ್ಕಂಥ ಎಲ್ಲ ಕೋಮಿನವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ, ದಯವಿಟ್ಟು ಅವ್ರಿಗೆ DCM ಹುದ್ದೆಯನ್ನು ಕೊಡಬೇಕು ಅಂತ. ಅದ್ರ ಜೊತೆಗೆ ಇನ್ನೊಂದು ಮನವಿ ಕೂಡ ನಾವು ಮಾಡ್ತೀವಿ. ಯಾಕಂದರೆ ನಮ್ಮ ಮುಳಬಾಲ್ ತಾಲೂಕಲ್ಲಿ ಒಂದು ಬಾರಿ ಶಾಸಕರಾಗಿರ್ತಕ್ಕಂಥ ಕೋಲಾರ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಸನ್ಮಾನ್ಯ ಮಂಜುನಾಥ್ ಅವರು ಪತ್ತೂರು ಮಂಜಣ್ಣ ಅವರು ಕೂಡ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತು ನಮ್ಮ ಸಿದ್ದರಾಮಣ್ಣ ಅವ್ರನ್ನ ಮನವಿಯನ್ನು ಮಾಡ್ತಾ ಇದ್ದೀವಿ. ಇಷ್ಟು ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.